ಆ ವೈದ್ಯೆ ಮೇಲಿನ ಅತ್ಯಾಚಾರ ಕೊಲೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಕರ್ತವ್ಯ ನಿರ್ವಹಿಸುವ ಜಾಗದಲ್ಲಿ ಮಹಿಳೆಯರು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಮೂಡುವಂತೆ ಮಾಡಿತ್ತು. ಇದೀಗ ಈ ಪ್ರಕರಣದ ಬೆನ್ನಲ್ಲೇ ಎಚ್ಚೆತ್ತಿರುವ ಸರ್ಕಾರ ಕೆಲವು ಕ್ರಮಗಳಿಗೆ ಮುಂದಾಗಿದೆ. ಕೋಲ್ಕತ್ತಾ ವೈದ್ಯೆ ಅತ್ಯಾಚಾರ ಹತ್ಯೆ ಕೇಸ್ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಇಡೀ ದೇಶವೇ ಹೋರಾಟವೂ ನಡೆಸುತ್ತಿದೆ. ಇದರ ಮಧ್ಯೆ ಅಲರ್ಟ್ ಆಗಿರುವ ರಾಜ್ಯ ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಹಿಳಾ ವೈದ್ಯರ ರಕ್ಷಣೆಗೆ ಮುಂದಾಗಿದೆ. ನಮ್ಮ ಸರ್ಕಾರ ಬಂದ ಮೇಲೆ ಅಲ್ಲಿನ ಸ್ಥಳೀಯರು ಶಾಸಕರು ಎಲ್ಲರೂ ಇದನ್ನು ಪ್ರಾರಂಭ ಮಾಡಬೇಕು ಅಂತ ಒಂದು ಮನವಿ ಕೊಟ್ಟ ಮೇಲೆ ನಾನು ಅದನ್ನು ಕ್ಯಾಬಿನೆಟಿಗೆ ಒಯ್ದು ಅದನ್ನು ಅಪ್ರೂವಲ್ ತಗೊಂಡು ನಾವು ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿಯಲ್ಲಿ ಪ್ರಾರಂಭ ಮಾಡ್ತೇವೆ. ಕಳೆದ ವಾರ ಸಭೆ ನಡೆಸಿರುವ ವೈದ್ಯಕೀಯ ಶಿಕ್ಷಣ ಇಲಾಖೆ ಭದ್ರತೆ ಕುರಿತು 5 ಮಹತ್ವದ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದೆ. ಮುಖ್ಯವಾಗಿ ರಾತ್ರಿ ಪಾಳಿಯಲ್ಲಿ ಕಾರ್ಯನಿರ್ವಹಿಸುವ ಲೇಡಿ ಡಾಕ್ಟರ್ಗಳನ್ನ ಇನ್ನು ಮುಂದೆ ರೋಗಿಗಳು ನೇರ ಭೇಟಿ ಮಾಡುವಂತಿಲ್ಲ. ವಾರ್ಡ್ ಬಾಯ್ ಭೇಟಿ ಮಾಡಿ ಅವರ ಜೊತೆ ವೈದ್ಯರನ್ನ ಕಾಣಬೇಕು. ಸೆಕ್ಯೂರಿಟಿ ಗಾರ್ಡ್ಗಳ ಹಿನ್ನೆಲೆ ಪರಿಶೀಲಿಸಿ ಪೊಲೀಸ್ ವೆರಿಫಿಕೇಶನ್ ಮಾಡಲು ನಿರ್ಧರಿಸಲಾಗಿದೆ. ಆಸ್ಪತ್ರೆಯ ಕತ್ತಲ ಕೊಠಡಿಗಳಿಗೆ ಬೇಗ ಜಡಿಯಲಾಗುತ್ತೆ. ಆಸ್ಪತ್ರೆಯಲ್ಲಿರುವ ಔಟ್ಪೋಸ್ಟ್ ಪೊಲೀಸರಿಗೆ ನೈಟ್ ರೌಂಡ್ಸ್ ಹಾಕಲು ಸೂಚಿಸಲಾಗಿದೆ. ಕೆಲಸ ಮಾಡಿದ ಜಾಗದಲ್ಲಿ ನಾವು ಸೇಫ್ ಇದ್ರೆ ಇನ್ನೆಲ್ಲಿರ್ತೀವಿ ಅಂದ್ರೆ ಆ ಭಯ ಅವ್ರಿಗೆ ಎಲ್ಲ ಕಾಡ್ತಿರೋದಕ್ಕೆ ಅವ್ರ ಕಡೆಯಿಂದನೇ ನಾವು ಜಾಸ್ತಿ ಇನ್ಪುಟ್ ತಗೊಂಡು ಫ್ರಮ್ ದ ಗವರ್ಮೆಂಟ್ ವಿ ವಾಂಟ್ ಟು ಪುಟ್ ಔಟ್ ದ ಮೆಸೇಜ್. ರಾಜಧಾನಿಯ ವೈದ್ಯರಿಗೆ ಮಾತ್ರವಲ್ಲದೆ ಎಲ್ಲ ಮಹಿಳೆಯರ ರಕ್ಷಣೆಗೂ ಇನ್ನೂ ಹೆಚ್ಚಿನ ಕ್ರಮಗಳ ಅಗತ್ಯವಿದೆ. ಆದರೆ ಈ ಬಗ್ಗೆ ಪೊಲೀಸ್ ಇಲಾಖೆ ಏನಾದರೂ ಕ್ರಮ ಕೈಗೊಳ್ಳುತ್ತಾ ಅಂತ ಕಾದು ನೋಡಬೇಕು. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.